ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮಾ, ಪ್ಲೀಸ್ ಸಮಾಧಾನ ಮಾಡ್ಕೋ. ಹೀಗೆ ಅಳ್ತಿದ್ರೆ ಹೇಗೆ? ಇಲ್ಲ ಅದಕ್ಕೆ ನಾನು ಚೆನ್ನಾಗೇ ಬರ್ದಿದ್ದೀನಿ. ಅವಳೇ ಹೀಗೆ ಬೇಕಂತ ಮಾಡಿದಾಳೆ, ನನಗೆ ಗೊತ್ತು. ಸುಮಾ, ನೀನು ಹೇಳ್ದಾಗೆ ಆ ಹುಡುಗಿನ ಏನಾದರೂ ಮಾಡಿದರೆ ಅದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡು. ಅದನ್ನ ಬಿಟ್ಟು ಈ ರೀತಿ ಅಳ್ತಾ ಕೂತ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಣ್ಣಯ್ಯ? ಎಕ್ಸಾಮ್ ಪೇಪರ್ನೇ ಹೀಗೆ ಮಾಡ್ತಾರೆ ಅಂದರೆ ಅಲ್ಲಿ ನನ್ನ ಮಾತು ನಂಬೋರು ಯಾರೂ ಇಲ್ಲ. ಬೇಕಾದ್ರೆ ಅವ್ರ ಕಣ್ಮುಂದೆನೇ ಇನ್ನೊಂದ್ಸಲ ಎಕ್ಸಾಮ್ ಬರೀತೀನಿ ಅಂದ್ರೂ ಒಪ್ತಿಲ್ಲ. ಕಾಲೇಜಲ್ಲಿ ಇದೆಲ್ಲ ಇದ್ದಿದ್ದೆ. ಅಂದ್ರೆ ಅವಳು ಏನ್ ಮಾಡಿದ್ರು ಸುಮ್ಮನೆ ಇರುವಂತೀಯ? ಇಲ್ಲ ನಾನೇ ಸರಿಯಾಗಿ ಬರ್ತಿಲ್ಲ ಅಂತ ನೇರವಾಗಿ ಹೇಳಕ್ಕಾಗದೆ ಹೀಗೆ ಸಮಾಧಾನ ಮಾಡ್ತಿದ್ಯಾ? ಸುಮಾ, ಈ ಅಣ್ಣಯ್ಯ ನಿನ್ನ ಇವತ್ತಿಂದ ನೋಡ್ತಿದ್ದಾನ? ಹಾ, ನನ್ನ ತಂಗಿ ಬಗ್ಗೆ ನನಗೆ ಗೊತ್ತಿಲ್ವಾ? ನನ್ನ ತಂಗಿ ಯಾವತ್ತಿದ್ರು ಟಾಪರೇ. ರಾತ್ರಿ ಎಲ್ಲ ನಿದ್ದೆಗೆದ್ದು ಓದ್ತಾ ಇತ್ತು ಮಗ. ಇವು ಸುಮಾ ಹೇಳ್ದಂಗೆ ಯಾರೋ ಇವಳ ಮ್ಯಾಕ್ ಹೊಟ್ಟೆ ಊರಿಗೆ ಹಿಂಗೆ ಮಾಡೋರು. ಯಾರು ಅಲ್ಲ, ಅವಳು ಶಿವ ನೀನೆ. ಅವಳೇ ಹಿಂಗೆ ಮಾಡಿರೋದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಬಾಯಿ ಅಂತಿನ ಹುಡುಗಿದು. ಓಯ್ ಓಲಿ ಬಿಡು ಮಗಳೇ, ಮುಂದಿನಕಿಂತ ಸರಿ ಮಾಡ್ಕೊಳಮ್ಮ. ಮುಂದಿನ ಸಲ ಅನ್ನಕ್ಕೆ ನಾನು ಇವಾಗ ಹೇಗೆ ಕಾಲೇಜಿಗೆ ಹೋಗೋಕ್ಕಾಗತ್ತೆ? ಸುಮಾ, ಓದೋ ಕಡೆ ಇಂಥ ಸಣ್ಣ ಪುಟ್ಟ ಜಗಳ, ಚಾಲೆಂಜು, ಬೆಟ್ಟಿಂಗ್ ಇವೆಲ್ಲ ಇರುತ್ತೆ. ಇದಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ನೀನು ಈ ವಿಷಯನ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ತುಂಬ ಕಷ್ಟ. ಅವಳೇನೋ ಹೇಳಿದ್ಲು ಅಂತ ನೀನು ಕನಸನ್ನೇ ಬಿಟ್ಬಿಡ್ತೀಯಾ? ಯಾರಿಗೂ ಎದುರ ಕೂಸಲ್ಲ ಇದು ಅಂತ ರಾಜೇಶ್ವರಿಗೆ ಎದುರು ವಾಸಿದಾಳೆ. ಸುಮ್ಮನೆ ಬೇರೆಯವ್ರ ಮಾತ್ಕರ ಎದುರ್ಕೊಂಬಿಡ್ತಾಳ. ಕುಸೆ, ನೀನು ಅದೇನು ಅನ್ಕೊಂಡಿದ್ಯಾ ಅದನ್ನು ಮಾಡು. ಆಗಿದ್ದ ಬಿಡ್ಲಿ, ನೀನು ಹಿಂದೆ ನಾನು ಸದಾ ಇರ್ತೀನಿ. ಒಂದು ನಿಮಿಷ ಬಂದೆ. ಮುಂದಿನ ಕಿತ ನನ್ನ ಮಗಳು ಏನು ಅನ್ನೋದು ಇಡೀ ಕಾಲೇಜಿಗೆ ಗೊತ್ತಾಯ್ತದ. ನೋಡ್ತಾ ಇರಿ, ಮುಖ ನೋಡ್ಕೋ ಕರಡಿನಾಗೆ 10 ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟೈತೆ. ಈಗ ಪುಟ್ಟಮ್ಮಿ ಇದ್ದಿದ್ರೆ ಸಂದಾಕಿರೋದು. ಕುಸೆ, ನನಗೆ ಹೆಂಗೆ ತಿನ್ನಿಸ್ಬೇಕು ಅಂತ ಗೊತ್ತಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡೋ. ಮಾಡ್ಕೊಂಡ ತಿನ್ಸಕ್ಕೆ ಬರೋಕ್ಕಿಲ್ಲ ಅಂತ ಹೇಳೋದೆ ಅಲ್ವಾ? ಜಾಣ. ಅದು ಪುಟ್ಟಮ್ಮಿದಾಯ್ತು, ಇದು ದೊಡ್ಡಕ್ಕ. ಇದು ಎರಡನೇ ಅಕ್ಕ. ಕಂದ ನಿಧಾನ ನಿಧಾನಕ್ಕೆ ನೀರು ಕೊಡಿ. ನಿಧಾನ. ಮೇಲೆ ನೋಡು, ಮೇಲೆ. ಜಾಣ. ಆಗಿದ್ದಾಯ್ತು ಮಗಳೇ, ಬೋಳ್ಬೇಡ. ನೀನು ನಗ್ನಗ್ತಾ ಇದ್ರೆ ಸಂದಾಕಿ. ಲಾಲಿಯಾಡಿಲ್ಲ ನಿನ್ನ ಬೆರಳಿಡಿದು, ನಾ ಹೆಜ್ಜೆ ಇಡಲಿಲ್ಲ. ಅಮ್ಮ, ಮುರಳಿ ಬಂದೇನೋ? ನಮ್ಮ ಮನೆಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ದೇವ್ರೇ, ಏನಾಯ್ತಮ್ಮ? ಅಮ್ಮ, ಫೋನಲ್ಲೂ ಅಳ್ತಾನೆ ಉತ್ತರ ಕೊಟ್ಟೆ, ಈಗಲೂ ಅಳ್ತಾನೆ ಇದೆಯಾ? ಏನಾಯ್ತು ಅಂತ ಹೇಳು. ನಿನ್ನ ಹೆಂಡತಿಗೆ ನಮ್ಮ ಮೇಲೆ ಅದೇನು ದ್ವೇಷನೋ ಗೊತ್ತಿಲ್ಲ ಕಣೋ.
ನಿಮ್ಮ ಅಕ್ಕನ ಭಾವನ ಮನೆಯಿಂದ ಓಡಿಸ್ಬಿಟ್ಲು. ಏನೋ ನಾವ್ ಈ ಮನೆಯಲ್ಲಿ ನೀರಲ್ಲ ಅಂತ ಇಬ್ರು ಹೊರಟೋದ್ರು ಕಣೋ. ಸಾನವ್ರೆ, ಸಾನವ್ರೆ, ಅವಳನ್ನೇನೋ ಕೇಳ್ತೀಯ? ಚಿತ್ರ ಈ ಮನೆ ಬಿಟ್ಟು ಹೋಗುವಾಗ ಸುಮ್ನೆ ನಿಂತ್ಕೊಂಡು ನೋಡ್ತಿದ್ಲು ನಿನ್ ಹೆಂಡ್ತಿ. ಅಳಿಯಂದ್ರ ಮೇಲೆ ಅಪವಾದ ಹೊರಿಸ್ಬಿಡ್ಲು ಕಣೋ. ಹೆಣ್ಮಕ್ಳನ್ನ ಅವ್ರ ಮನ್ಸಿಗೆ ಬಂದಂಗೆ ನಡ್ಸ್ಕೊಂಡ್ರೆ ನಾನೇ ಅಲ್ಲ ಯಾರೇ ಆಗಿದ್ರು ಹಿಂಗೆ ನಡ್ಕೋತಿದ್ರು. ಪಾಪ ಅಳಿಯಂದ್ರು ಮರ್ಯಾದಸ್ಥರು ಹೇಗಿರ್ತಾರೆ ಹೇಳು. ಮುರಳಿ, ನನ್ನನ್ನು ಕರ್ಕೊಂಡು ಚಿತ್ರನ ಹತ್ರ ಬಿಟ್ಬಿಡೋ. ನನಗೆ ಈ ಮನೆಯಲ್ಲಿ ಇರೋಕ್ಕಾಗಲ್ಲ. ನನ್ನ ಮಗಳು ನನ್ನ ಮನೆಯಲ್ಲಿರೋದಕ್ಕೆ ನಿನ್ನೆ ಮೊನ್ನೆ ಬಂದವಳ ಹತ್ರ ಪರ್ಮಿಷನ್ ತಗೋಬೇಕು ಅಂದ್ರೆ ಹೆತ್ತ ಕಳ್ಳಗೆ ಎಷ್ಟು ಸಂಕಟ ಆಗಲ್ಲ ಹೇಳು. ಅಮ್ಮ ನೀನು ಅಳ್ಬೇಡ, ಅವ್ರು ಎಲ್ಲೇ ಇದ್ರು ನಾನು ಹುಡ್ಕೊಂಡು ಕರ್ಕೊಂಬರ್ತೀನಿ. ಇಲ್ಲ ಕಣೋ, ಅವಳು ಬರಲ್ವಂತೆ. ಇವಳು ಅವಳ ಹತ್ರ ಕ್ಷಮೆ ಕೇಳೋವರೆಗೂ ಮನೆಗೆ ಬರಲ್ಲ ಅಂತ ಹೇಳಿದ್ಲು. ನಿಮ್ ಭಾವನ ಹತ್ರ ಚಿತ್ರನ ಹತ್ರ ಕ್ಷಮೆ ಕೇಳು ಅಂದ್ರೆ ಉಸಿರೇ ಆಡ್ಲಿಲ್ಲ ಕಣೋ ನಿನ್ ಹೆಂಡ್ತಿ. ರೀ ಮುರಳಿ, ಬೇಡ ಸುಮ್ಮನಿರಿ. ಸಾನವ್ರೆ, ನೀವು ಯಾಕೆ ಹೀಗೆ ಆಡ್ತೀರ ಅಂತ ನಂಗೆ ದೇವರನಿಗೂ ಅರ್ಥ ಆಗ್ತಾ ಇಲ್ಲ. ಅದನ್ನೇ ನಾನು ನಿಮ್ಗೆ ಹೇಳ್ತೀವಿ, ಅದೇ ನಿಮ್ಗೆ ಅರ್ಥ ಆಯ್ತಾ ಇಲ್ಲ. ಏನೇ ಆದರೂ ನೀವು ನಮ್ಮ ಅಕ್ಕ ಭಾವನ ಮನೆ ಬಿಟ್ಟು ಆಚೆ ಹೋಗಾಗ ನಡ್ಕೊಂಡಿದ್ದು ತಪ್ಪು. ಮತ್ತೆ ಫೋನ್ ಮಾಡ್ತಿದ್ದಾನೆ. ಹಲೋ ಹಲೋ ಚಿತ್ರಕ್ಕ, ಅಕ್ಕ ಎಲ್ಲಿದ್ಯಾ? ನಾವ್ ಎಲ್ಲೋ ಇದೀವಿ. ನಮ್ ಯೋಚನೆ ನಿನ್ಗೆ ಯಾಕೆ ಬಿಡು. ನೀನು ನಿನ್ನ ಹೆಂಡತಿ ಆರಾಮಾಗಿರಿ. ನಮ್ಮಿಂದ ನಿನಗೆ ತೊಂದರೆ ಆಗೋದು ಬೇಡ. ಇನ್ನೊಂದು 2 ದಿನ ಪೇಪರಲ್ಲಿ ನಮ್ಮ ಫೋಟೋ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಿನ್ಗೆ ನಾವ್ ಎಲ್ಲಿದ್ದೀವಿ ಅಂತ. ಅಯ್ಯಯ್ಯೋ ಚಿತ್ರ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳ ಬದಲು ನಾನೇ ಕ್ಷಮೆ ಕೇಳ್ತೀನಿ. ಮನೆಗೆ ಬಾರೆ ಪ್ಲೀಸ್. ಅಕ್ಕ ಬಾವಂಗೆ ಫೋನ್ ಕೊಡು. ಬಾವಾ, ನಾನು ಸಾರಿ ಕೇಳ್ತೀನಿ, ದಯವಿಟ್ಟು ಮನೆಗೆ ಬನ್ನಿ ಪ್ಲೀಸ್. ನೀನ್ ಯಾಕೋ ಸಾರಿ ಕೇಳ್ತ್ಯಾ? ಕೇಳ್ಬೇಕಾದವ್ರೆ ಕೇಳ್ತಿರುವಾಗ. ನಮ್ ಹಣೆ ಬರ ಇಷ್ಟೇ ಬಿಡು. ಸಾನ, ಈಗ್ಲೂ ನಿನಗೆ ಕೈ ಮುಗಿದ್ ಕೇಳ್ಕೊತೀನಮ್ಮ. ಚಿತ್ರನ್ ಹತ್ರ ಅಳಿಯಂದ್ರ ಹತ್ರ ಒಂದ್ಸಲ ಕ್ಷಮಿಸಿ ಅಂತ ಕೇಳ್ಬಿಡು, ಮನೆಗ್ ಬಂದ್ಬಿಡ್ತಾರೆ. ತೆಪ್ಪು ಅವ್ರದ್ದು, ನಾನು ಯಾಕೆ ಕ್ಷಮೆ ಕೇಳಬೇಕು? ಈಗ ತಪ್ಪು ಸರಿ ನ್ಯಾಯ ಅನ್ಯಾಯದ ಬಗ್ಗೆ ತರ್ಕ ಮಾಡ್ತಿಲ್ಲ ಸಾನವ್ರೆ. ಅವತ್ತು ನಿಮ್ಮ ತಂಗಿ ಸ್ನೇಹ ಮನೆಗೆ ಬರಲ್ಲ ಅನ್ನೋದಕ್ಕೆ ನಿಮ್ಗೆ ಎಷ್ಟು ಸಂಕಟ ಆಯ್ತು. ಈಗ ನನ್ನ ಅಕ್ಕನ ಮನೆಯಿಂದ ಆಚೆ ಕಳಿಸಿದ್ದೀರಾ. ಅಕ್ಕ ಬಾವ, ನನ್ನ ಮೇಲೆ ನಿಮ್ಗೆ ಸ್ವಲ್ಪ ಆದರೂ ಪ್ರೀತಿ ಇದ್ರೆ ದಯವಿಟ್ಟು ಮನೆಗೆ ಬನ್ನಿ ಪ್ಲೀಸ್. ನೀವು ಇವತ್ತು ಕ್ಷಮೆ ಕೇಳ್ತೀರಾ ಅಷ್ಟೇ. ಅಮ್ಮ ಅಳದ್ ನಿಲ್ಸು ಪ್ಲೀಸ್. ಇವತ್ತು ಅಕ್ಕ ಬಾವನ್ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ಅವ್ರು ಎಲ್ಲೇ ಇರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.